ಯಾಕೆ ಒಬ್ಳೇನೆ ಹೊರಗೆ ಕಳ್ಸಕ್ ಹೋಗಿದ್ರಿ? ಹೋಗಿ ಎಷ್ಟೊತ್ತಾಯ್ತು? ಲಕ್ಷ್ಮಿ, ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ಯಾ? ಅವಳು ಹೋಗಿರೋದು ತರಕಾರಿ ತರಕ್ಕೆ, ಬರ್ತಾಳೆ ಬಿಡು. ಅವಳು ಒಬ್ಳೆ ಎಲ್ಲೂ ಹೋಗೋದ್ ಬೇಡ ಅಂತ ನಿಮ್ಗೆ ಎಷ್ಟೇ ಹೇಳಿದ್ದೀನಿ. ಲಕ್ಷ್ಮಿ, ಏನಾಗಿದೆ ಅಂತ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಿದ್ಯಾ? ನೀವಾಗ್ಲಿ ಅದಿತಿ ಆಗ್ಲಿ ಒಂದು ನನ್ನ ಮಾತು ಕೇಳಲ್ಲ. ಏನಾದ್ರೂ ಬೇಕಿದ್ರೆ ನನ್ಗೆ ಹೇಳಿದ್ರೆ ನಾನು ತರ್ತಿರ್ಲಿಲ್ವಾ? ನೋಡು, ಅವಳೇ ಬಂದು. ಲಕ್ಷ್ಮು, ಏನಿವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಅದಿತಿ, ನಿನಗೆ ಎಷ್ಟು ಸರಿ ಹೇಳಿಲ್ಲ ಒಬ್ಳೆ ಹೊರಗಡೆ ಹೋಗ್ಬೇಡ ಅಂತ? ನನ್ನ ಮಾತೇ ಕೇಳಲ್ಲ. ಲಕ್ಷ್ಮು, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ತರಕಾರಿ ಬೇಕಿತ್ತು, ತರಕ್ ಹೋಗಿದ್ದೆ. ಹಾಗೆ ಬರ್ತಾ ಡಾಕ್ಟರ್ ಮನೆಗೆ ಹೋಗ್ಬಿಟ್ಟು ಬಂದೆ ಅಷ್ಟೇ. ನೋಡದಿತಿ, ಇನ್ಮೇಲೆ ನಿನಗೆ ಏನೇ ಬೇಕಿದ್ರು ನಂಗೊಂದು ಫೋನ್ ಮಾಡಿ ಹೇಳು, ನಾನು ತಗೊಂಡ್ಬರ್ತೀನಿ. ನೀನು ಒಬ್ಬೊಬ್ಳೆ ಹೊರಗಡೆ ಹೋಗ್ಬೇಡ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತು ಅಂತ ಬಿಡ್ಸಿ ಹೇಳು. ನಿನ್ನನ್ನು ಯಾರು ಕಿಡ್ನಾಪರ್ ಫಾಲೋ ಮಾಡ್ತಿದ್ದಾರೆ ಅಂದೆ ಅಲ್ವಾ? ಅದಕ್ಕೆ ಹೇಳೋದು ಒಬ್ಳೆ ಹೊರಗಡೆ ಹೋಗ್ಬೇಡ ಅಂತ. ಅಯ್ಯೋ, ಅದ್ ಕಿಡ್ನಾಪರ್ ಅಲ್ಲ, ಡಾಕ್ಟರ್ ಮಗ ಅಂತ ಅವತ್ತೇ ಗೊತ್ತಾಯ್ತಲ್ಲ. ಮತ್ತ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಮನು, ಬಾಪಾ ಕುತ್ಕೋ. ಸಾರಿ ಆಂಟಿ, ಅದಿತಿ ಬರೋದು ಲೇಟ್ ಆಯಿತು ಅಂತ ಟೆನ್ಷನ್ ಮಾಡ್ಕೊಂಡಿರೋ ಆಗಿದೆ. ಅಮ್ಮ ಇವರೊಬ್ಬರನ್ನೇ ಕಳ್ಸೋದು ಬೇಡ, ಹೋಗಿ ಡ್ರಾಪ್ ಮಾಡಿ ಬಾ ಅಂತ ಹೇಳಿದ್ರು. ಅದಕ್ಕೆ ನಾನೇ ಕರ್ಕೊಬಂದೆ. ಒಳ್ಳೆ ಕೆಲಸ ಮಾಡಿದ್ಯಪ್ಪ. ರೀ, ಇವನು ಡಾಕ್ಟರ್ ಮಗ ಮನು ಅಂತ. ನಮಸ್ತೆ. ಮನು, ಇವ್ರು ನಮ್ಮ ಯಜಮಾನ್ರು ರಾಘವ್. ಲಕ್ಷ್ಮಿ, ಹಾಗೆ ನಿಂತಿದ್ಯಲ್ಲ, ಅವನಿಗೆ ಕುಡಿಯೋಕೆ ಏನಾದರೂ ಮಾಡಿಕೊಡು. ಮರ್ತೆ ಬಿಟ್ಟಿದೆ. ಮನು, ಏನು ತಗೋತೀಯಪ್ಪ? ಕಾಫಿ, ಟೀ, ಹಾಲು? ಅಯ್ಯೋ, ಏನು ಬೇಡ ಆಂಟಿ, ನಂಗೊಂಚೂರು ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ತೀನಿ. ಏನಪ್ಪ, ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ಯಾ, ಕಾಫಿನಾದ್ರೂ ಕುಡ್ಕೊಂಡು ಹೋಗು. ಇಲ್ಲ ಅಂಕಲ್, ಇನ್ನೊಂದ್ಸರಿ ಬರ್ತೀನಿ. ಆಗ್ಬೇಕಿದ್ರೆ ಊಟ ಮಾಡ್ಕೊಂಡು ಹೋಗ್ತೀನಿ. ಹಾಗಾದ್ ಬರ್ತಾ ಇರ್ತೀನಿ. ಇದೊಂಥರ ನನ್ನ ಮನೆ ಇದ್ದಾಗೆ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗಲೇಬೇಕು. ಬರ್ತೀನಿ ಆಂಟಿ. ಅಮ್ಮನ ಕೇಳಿದೆ ಅಂತ ಹೇಳಪ್ಪ. ಆಯ್ತು ಆಂಟಿ, ಬರ್ತೀನಿ ಅಂಕಲ್. ಲಕ್ಷ್ಮು, ನಾನೊಂಚೂರು ಲೇಟಾಗಿ ಬಂದಿದ್ದಕ್ಕೆ ನನ್ಗೇನೋ ಅದಿತಿ, ಬಿಟ್ಟು ಅವನು ಹಾಗೆಲ್ಲ ಮಾತಾಡ್ಬೇಡ. ಇನ್ಮೇಲೆ ನನಗೆ ಹೇಳ್ದೆ ಮನೆಯಿಂದ ಯಾರೂ ಆಚೆ ಹೋಗೋ ಆಗಿಲ್ಲ. ಲಕ್ಷ್ಮಿ, ಇದ್ದಕ್ಕಿದ್ದಾಗ ಯಾಕೆ ಒಂಥರ ಆಡ್ತಿದ್ಯಾ? ಏನಾಯ್ತು ಅಂತ ಹೇಳು. ಏನೂ ಆಗಿಲ್ಲ ರೀ, ಮುಂದೆ ಏನೂ ಆಗಬಾರ್ದು ಅಂತಲೇ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.